Hi students, welcome back to Easy English with Manjunath channel. Previous class I explained about what is tense and how many kinds of tenses and what is present tense and how many kinds in present tense and even what is simple present tense. Everything I explained previous class. Today's class I am going to explain about second type of in present tense is present continuous tense. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಕ್ಲಾಸ್ನಲ್ಲಿ ನಾನು ಕಾಲ ಎಂದರೇನು ಮತ್ತು ಕಾಲಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಹಾಗೂ ವರ್ತಮಾನ ಕಾಲ ಎಂದರೇನು ಮತ್ತು ವರ್ತಮಾನ ಕಾಲದಲ್ಲಿ ಎಷ್ಟು ವಿಧಗಳಿವೆ ಹಾಗೂ ಸಾದಾ ವರ್ತಮಾನ ಕಾಲ ಎಂದರೇನು ಎಲ್ಲವನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇಂದಿನ ಕ್ಲಾಸ್ನಲ್ಲಿ ನಾನು ವರ್ತಮಾನ ಕಾಲದಲ್ಲಿ ಬರುವ ಎರಡನೇ ಪ್ರಕಾರವಾದಂಥ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ನಿರಂತರ ವರ್ತಮಾನ ಕಾಲ ಎಂದರೇನು ಇಂದಿನ ಕ್ಲಾಸ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಲೆಟ್ಸ್ ಬಿಗಿನ್ ದ ಕ್ಲಾಸ್. Before going to explain, who has not yet subscribed my channel, please subscribe and say to all your friends and let's get started the class. ಬನ್ನಿ ಇವಾಗ ಕ್ಲಾಸ್ ಪ್ರಾರಂಭಿಸೋಣ. ಮೊದಲನೇದಾಗಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ನಿರಂತರ ವರ್ತಮಾನ ಕಾಲ ಎಂದರೇನು ನೋಡೋಣ ಬನ್ನಿ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, it is used to express an action that is going on at the time of speaking. ಅಂದರೆ ಈಗ ನಡೆಯುತ್ತಿರುವ ಕ್ರಿಯೆಗಳನ್ನು ವ್ಯಕ್ತಪಡಿಸಲು ಉಪಯೋಗಿಸುವ ಕಾಲಕ್ಕೆ ನಿರಂತರ ವರ್ತಮಾನ ಕಾಲ ಎಂದು ಕರೆಯುತ್ತೇವೆ. ಅಂದರೆ ಈಗ ನಡೆಯುತ್ತಿರುವ ಕ್ರಿಯೆಗಳು, ಈಗ ನಡೆಯುತ್ತಿರುವ ಅಂದರೆ ಟೈಮ್, ಪ್ರೆಸೆಂಟ್ ಟೈಮ್, ಈಗ ಸದ್ಯ ನಡೆಯುತ್ತಿರುವ ಕೆಲಸಗಳನ್ನು ನಾವು ಮಾಡುವಂಥ ಕೆಲಸಗಳು ಸದ್ಯ ಕಂಟಿನ್ಯೂಯಸ್ ಆಗಿ ನಡೀತಾ ಇದ್ದರೆ ಅಂಥ ಮಾತುಗಳನ್ನು ನಾವು ವ್ಯಕ್ತಪಡಿಸಲು ಬಳಸುವ ಕಾಲಕ್ಕೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಥವಾ ನಿರಂತರ ವರ್ತಮಾನ ಕಾಲ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ಹೇಳಬೇಕಪ್ಪ ಅಂದರೆ ಈಗ ನೋಡಿ, ಐ ಆಮ್ ರೈಟಿಂಗ್, ನಾನು ಇವಾಗ ಸದ್ಯ ಬರಿತಾ ಇದ್ದೀನಿ. ಈ ಥರ ಐ ಆಮ್ ರೈಟಿಂಗ್ ಬರ್ಕೋತಾ ಮಾತಾಡ್ತಾ ಇದ್ದಿದ್ದಂದರೆ ಯಾರಾದರೂ ಕೇಳ್ತಾರೆ ಏನು ಮಾಡ್ತಾ ಇದೆಯಾ, ವಾಟ್ ಆರ್ ಯು ಡೂಯಿಂಗ್ ಅಂದಾಗ ಐ ಕ್ಯಾನ್ ಸೇ ಐ ಆಮ್ ರೈಟಿಂಗ್. ನಾನು ಅವಾಗ ಹೇಳ್ಬೋದು ನಾನು ಬರಿತಾ ಇದ್ದೇನೆ ಅಂತೇಳಿ. ಯಾಕಂದರೆ ಕಂಟಿನ್ಯೂಯಸ್ ಆಗಿ ಆ ಟೈಮಲ್ಲಿ ಎಟ್ ದ ಟೈಮ್ ಆಫ್ ಸ್ಪೀಕಿಂಗ್ ನಾವು ಮಾತಾಡೋ ಟೈಮಲ್ಲಿ, ನಾವು ಕೆಲಸ ಮಾಡೋ ಟೈಮಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡೋದು. ಅಂದರೆ ಕೆಲಸ ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು. ಅವ್ರಿಗೆ ಆನ್ಸರ್ ಕೊಡ್ತಾ ಇದ್ದೀವಿ, ಆವಾಗಲೇ ಕೆಲಸ ನಡೀತಾ ಇರಬೇಕು. ಅಂಥ ಒಂದು ಆ್ಯಕ್ಷನನ್ನು ವ್ಯಕ್ತಪಡಿಸಲು ಬಳಸುವ ಕಾಲಕ್ಕೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತೇಳಿ ಕರಿತೇವೆ. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಹಿ ಈಸ್ ಎಕ್ಸ್ಪ್ಲೇನಿಂಗ್. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸಮನ್ ಕಮ್ ಆ್ಯಂಡ್ ಆಸ್ಕ್ ಮೀ ವಾಟ್ ಯು ಆರ್ ಡೂಯಿಂಗ್, ಐ ಕ್ಯಾನ್ ಸೇ ಐ ಆಮ್ ಎಕ್ಸ್ಪ್ಲೇನಿಂಗ್ ಇಂಗ್ಲೀಷ್ ಗ್ರಾಮರ್. ಒಬ್ಬರು ಬಂದು ಕೇಳ್ತಾರೆ ಏನು ಮಾಡ್ತಾ ಇದ್ದೀಯ ಅಂತೇಳಿ. ನಾನು ಈಗ ಇಂಗ್ಲೀಷ್ ಗ್ರಾಮರ್ನ ಟೀಚ್ ಮಾಡ್ತಾ ಇದ್ದೇನಲ್ಲ ಅಥವಾ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ಲ, ಐ ಆಮ್ ಎಕ್ಸ್ಪ್ಲೇನಿಂಗ್ ಇಂಗ್ಲೀಷ್ ಗ್ರಾಮರ್, ಹಿ ಈಸ್ ಎಕ್ಸ್ಪ್ಲೇನಿಂಗ್ ಇಂಗ್ಲೀಷ್ ಗ್ರಾಮರ್ ಅಥವಾ ಐ ಆಮ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್ ಅಂತೇಳಿ ಹೇಳ್ಬೋದು. ಯಾಕಂದರೆ ಕಂಟಿನ್ಯೂಯಸ್ ಆಗಿ ಆ್ಯಕ್ಷನ್ ಇವಾಗ ನಡೀತಾ ಇದೆ. ಅದೇ ಟೈಮಲ್ಲಿ ಯಾರಾದರೂ ಬಂದು ಕೇಳಿದರೆ ನಾನು ಆನ್ಸರ್ ಮಾಡ್ಬೋದು. ಅಂದರೆ ಸದ್ಯ ನಿರಂತರವಾಗಿ ನಡೆಯುತ್ತಿರುವ ಕ್ರಿಯೆಗಳನ್ನು ವ್ಯಕ್ತಪಡಿಸಲು ಬಳಸುವ ಕಾಲಕ್ಕೆ ನಿರಂತರ ವರ್ತಮಾನ ಕಾಲ ಎಂದು ಕರೆಯುತ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ವಿ ಆರ್ ಪ್ಲೇಯಿಂಗ್. ಯಾರಾದರೂ ಇಲ್ಲಿ ಆಟ ಆಡ್ತಾ ಇದ್ದಾರೆ ಅಂದರೆ ವಾಟ್ ದೇ ಆರ್ ಡೂಯಿಂಗ್ ಅಂತೇಳಿ ಕೇಳಿದಾಗ ನಾವೇನು ಹೇಳ್ಬೋದು, ದೇ ಆರ್ ಪ್ಲೇಯಿಂಗ್ ದ ಗೇಮ್ಸ್ ಅಂತೇಳಿ ಹೇಳ್ಬೋದು. ಅಂದರೆ ಆ್ಯಕ್ಷನ್ ಕಂಟಿನ್ಯೂಯಸ್ ಆಗಿ ನಡೆಯುತ್ತಿರುವ ಕ್ರಿಯೆಗಳನ್ನು ವರ್ತಮಾನ ಕಾಲದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಕ್ರಿಯೆಗಳನ್ನು ವ್ಯಕ್ತಪಡಿಸಲು ಬಳಸುವ ಕಾಲಕ್ಕೆ ನಿರಂತರ ವರ್ತಮಾನ ಕಾಲ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತೇಳಿ ಕರೆಯುತ್ತೇವೆ. ಇವಾಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಏನಂತ ತಿಳ್ಕೊಂಡ್ರಿ. ಲೆಟ್ಸ್ ಸಿ ದ ರೂಲ್ಸ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಇವಾಗ ಬನ್ನಿ, ನಿರಂತರ ವರ್ತಮಾನ ಕಾಲದ ನಿಯಮಗಳು. ಅಂದರೆ ಈ ನಿರಂತರ ವರ್ತಮಾನ ಕಾಲದ ಸ್ಟ್ರಕ್ಚರ್ ಹೇಗಿರುತ್ತೆ, ಯಾವ್ಯಾವ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು, ಇಲ್ಲಿ ಯಾವ್ಯಾವ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಯೂಸ್ ಮಾಡ್ತೀವಿ, ಯಾವ ವರ್ಬ್ಸ್ಗಳನ್ನು ಯೂಸ್ ಮಾಡ್ತೀವಿ ನೋಡೋಣ ಬನ್ನಿ. ರೂಲ್ಸನ್ನು ತಿಳ್ಕೊಂಡ್ರೆ ನಿಮಗೆ ಈಸಿಯಾಗಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಯಾವ ರೀತಿಯಾಗಿರುತ್ತೆ ಅಂತೇಳಿ ಅರ್ಥ ಆಗುತ್ತದೆ. ಲೆಟ್ಸ್ ಸಿ ದ ರೂಲ್ಸ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ನಿರಂತರ ವರ್ತಮಾನ ಕಾಲದ ನಿಯಮಗಳು. ಈ ಕಾಲವನ್ನು
ಬರಿಬೇಕು ಅಥವಾ ಹೇಳಬೇಕು ಅಂದರೆ ಈ ಕಾಲದಲ್ಲಿ ಮಾತಾಡಬೇಕಂದ್ರೆ ಕೆಲವು ನಿಯಮಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಅವು ಯಾವ್ಯಾವು ಅಂತೇಳಿ ನೋಡೋಣ ಬನ್ನಿ. ಫಸ್ಟ್ ರೂಲ್ ಈಸ್ ವಿ ಯೂಸ್ ಆ್ಯಮ್, ಈಸ್, ಆರ್ ಹೆಲ್ಪಿಂಗ್ ವರ್ಬ್ಸ್ ಇನ್ ದಿಸ್ ಟೆನ್ಸ್. ಈ ಕಾಲದಲ್ಲಿ ಆ್ಯಮ್, ಈಸ್, ಆರ್ ಎಂಬ ಸಹಾಯಕ ಕ್ರಿಯಾಪದಗಳನ್ನು ಬಳಸುತ್ತೇವೆ. ಈ ಕಾಲದಲ್ಲಿ ಆ್ಯಮ್, ಈಸ್, ಆರ್ ಎಂಬ ಸಹಾಯಕ ಕ್ರಿಯಾಪದಗಳನ್ನು ಉಪಯೋಗಿಸಬೇಕು. ಅಂದರೆ ನಿರಂತರ ವರ್ತಮಾನ ಕಾಲದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಆ್ಯಮ್, ಈಸ್, ಆರ್ ಎಂಬ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕು. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಮಾತಾಡ್ತಾ ಇದ್ವಿ ಅಂದರೆ ಅಲ್ಲಿ ಆ್ಯಮ್, ಈಸ್, ಆರ್ ಬರಲೇಬೇಕು. ರೂಲ್ ನಂಬರ್ ಸೆಕೆಂಡ್, ವಿ ಯೂಸ್ ದ ಹೆಲ್ಪಿಂಗ್ ವರ್ಬ್ ಆ್ಯಮ್ ವಿತ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್. ವಿ ಯೂಸ್ ದ ಹೆಲ್ಪಿಂಗ್ ವರ್ಬ್ ಆ್ಯಮ್ ವಿತ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್. ಆ್ಯಮ್ ಎಂಬ ಸಹಾಯಕ ಕ್ರಿಯಾಪದವು ಪ್ರಥಮ ಪುರುಷ ಏಕವಚನದ ಜೊತೆಗೆ ಬಳಸಬೇಕು. ಈ ಕಾಲದಲ್ಲಿ ಯಾವಾಗಲೂ ನಾವು ಆ್ಯಮ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕಾಗುತ್ತೆ. ಅದು ಎದ್ರ ಜೊತೆ ಯೂಸ್ ಮಾಡಬೇಕು? ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಜೊತೆ ಆ್ಯಮ್ ಎಂಬ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ಅಂದರೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಯಾವುದು ಬರುತ್ತೆ? ಐ ಈಸ್ ಕಾಲ್ಡ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್. ನಾವು ಐಗೆ ನಾವು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂತೇಳಿ ಕರಿತೀವಿ. ಐ ಬಂದಿತ್ತು ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಆ್ಯಮ್ ಎಂಬ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕಾಗುತ್ತೆ. ಆ್ಯಮ್ ಈಸ್ ಯೂಸ್ ವಿತ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್. ಇದು ಎರಡನೇ ನಿಯಮ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಇಲ್ಲಿ ಐ ಅಂತೇಳಿ ನಾವು ತಿಳ್ಕೊಬೇಕು. ಗೊತ್ತಾಯ್ತಲ್ಲ? ಸೆಕೆಂಡ್ ರೂಲಲ್ಲಿ ಆ್ಯಮ್ ಎಂಬ ಹೆಲ್ಪಿಂಗ್ ವರ್ಬು ನಾವು ಐ ಜೊತೆ ಯೂಸ್ ಮಾಡ್ತೀವಿ, ಅದು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ರೂಲ್ ನಂಬರ್ ಥರ್ಡ್ ನೋಡೋಣ ಬನ್ನಿ. ವಿ ಯೂಸ್ ದ ಹೆಲ್ಪಿಂಗ್ ವರ್ಬ್ ಈಸ್ ವಿತ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಥರ್ಡ್ ರೂಲಲ್ಲಿ ಏನು ಹೇಳ್ತಾ ಇದೆ? ವಿ ಯೂಸ್ ದ ಹೆಲ್ಪಿಂಗ್ ವರ್ಬ್ ಈಸ್ ವಿತ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಈಸ್ ಎಂಬ ಸಹಾಯಕ ಕ್ರಿಯಾಪದವು ತೃತೀಯ ಪುರುಷ ಏಕವಚನಗಳ ಜೊತೆಗೆ ಬಳಸಬೇಕು. ವಿ ಶುಡ್ ಯೂಸ್ ದ ಹೆಲ್ಪಿಂಗ್ ವರ್ಬ್ ಈಸ್ ವಿತ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಥರ್ಡ್ ಪರ್ಸನ್ ಅಂದರೆ ತೃತೀಯ ಪುರುಷ ಏಕವಚನಗಳ ಜೊತೆಗೆ ಈಸ್ ಎಂಬ ಸಹಾಯಕ ಕ್ರಿಯಾಪದವನ್ನು ಬಳಸಬೇಕು. ಹಾಗಾದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಯಾವ್ಯಾವ ಬರುತ್ತೆ? ಹಿ, ಸಿ, ಇಟ್. ಇವುಗಳಿಗೆ ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತೇಳಿ ಕರಿತೀವಿ. ಹಿ, ಸಿ, ಇಟ್ ಮತ್ತು ಹೆಸರುಗಳು ಬಂದಿತ್ತು ಅಂದರೂ ಕೂಡ ಅವಕ್ಕೆ ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರಾಜು, ರವಿ, ರಮ್ಯಾ, ರಾಣಿ ಈ ಥರ ಏನೇ ಹೆಸರುಗಳು ಬಂದರೂ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್. ಹಿ, ಸಿ, ಇಟ್ಟ ಮತ್ತು ಹೆಸರುಗಳ ಜೊತೆಗೆ ಈಸ್ ಎಂಬ ಸಹಾಯಕ ಕ್ರಿಯಾಪದವನ್ನು ಬಳಸಬೇಕು. ಎಲ್ಲಿ? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ. ಇದು ಥರ್ಡ್ ರೂಲ್ಸ್. ಇದು ಮೂರನೇ ನಿಯಮ. ಅದೇ ಥರ ನಾಲ್ಕನೇ ನಿಯಮ ನೋಡಿ. ವಿ ಯೂಸ್ ದ ಹೆಲ್ಪಿಂಗ್ ವರ್ಬ್ ಆರ್ ವಿತ್ ಫಸ್ಟ್ ಪರ್ಸನ್ ಪ್ಲೂರಲ್ and second person singular and plural as well as third person plural. ಆರ್ ಎಂಬ ಸಹಾಯಕ ಕ್ರಿಯಾಪದವು ಪ್ರಥಮ ಪುರುಷ ಬಹುವಚನ, ದ್ವಿತೀಯ ಪುರುಷ ಏಕವಚನ ಮತ್ತು ಬಹುವಚನ ಹಾಗೂ ತೃತೀಯ ಪುರುಷ ಬಹುವಚನಗಳ ಜೊತೆಗೆ ಆರ್ ಎಂಬ ಸಹಾಯಕ ಕ್ರಿಯಾಪದವನ್ನು ಬಳಸಬೇಕು. ಆರ್ ಎಂಬ ಸಹಾಯಕ ಕ್ರಿಯಾಪದವು ಫಸ್ಟ್ ಪರ್ಸನ್ ಪ್ಲೂರಲ್ ಜೊತೆಗೆ. ಫಸ್ಟ್ ಪರ್ಸನ್ ಪ್ಲೂರಲ್ ಅಂದರೆ ಯಾವ್ದು ಬರುತ್ತೆ? ಫಸ್ಟ್ ಪರ್ಸನ್ ಪ್ಲೂರಲ್ ವಿನ ಫಸ್ಟ್ ಪರ್ಸನ್ ಪ್ಲೂರಲ್ ಅಂತೇಳಿ ಕರಿತೀವಿ ನಾವು. ಆ ಫಸ್ಟ್ ಪರ್ಸನ್ ಪ್ಲೂರಲ್ ಜೊತೆಗೆ ಆರ್ ಎಂಬ ಸಹಾಯಕ ಕ್ರಿಯಾಪದ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು. ಅದೇ ಥರ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಸೆಕೆಂಡ್ ಪರ್ಸನ್ ಯಾವ್ದು ಬರುತ್ತೆ? ಯು ಅನ್ನು ನಾವು ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಅಂತೇಳಿ ಕರಿತೀವಿ. ಯು ಬಂದಿತ್ತಂದ್ರೂ ಕೂಡ ನಾವು ಅಲ್ಲಿ ಆರ್ ಎಂಬ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ಅದೇ ಥರ ಥರ್ಡ್ ಪರ್ಸನ್ ಪ್ಲೂರಲ್ ಅಂದರೆ ಯಾವ್ದು ಬರುತ್ತೆ? ದೇ ಬರುತ್ತೆ. ಈ ದೇ ಬಂದಾಗೂ ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಆರ್ ಎಂಬ ಸಹಾಯಕ ಕ್ರಿಯಾಪದ ಅಂದರೆ ಹೆಲ್ಪಿಂಗ್ ವರ್ಬನ್ನು ಬಳಸಿ ವಾಕ್ಯಗಳನ್ನು ರಚನೆ ಮಾಡಬೇಕು. ಅಂದರೆ ಇಲ್ಲಿ ನೋಡಿ, ಸಿಂಪಲ್ಲಾಗಿ ಹೇಳಬೇಕಾದ್ರೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಬಂದರೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಬಂದರೆ ಆ್ಯಮ್ ಎಂಬ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಿತ್ತಂದರೆ ಈಸ್ ಎಂಬ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಮತ್ತು ಫಸ್ಟ್ ಪರ್ಸನ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ ಆ್ಯಂಡ್ ಥರ್ಡ್ ಪರ್ಸನ್ ಪ್ಲೂರಲ್ ಬಂದಿತ್ತಂದರೆ ಆರ್ ಎಂಬ ಸಹಾಯಕ ಕ್ರಿಯಾಪದಗಳನ್ನು ಬಳಸಬೇಕು. ನೋಡಿದ್ರಲ್ಲ ಯಾವ್ಯಾವ ಕ್ರಿಯಾಪದಗಳು ಬರ್ತವೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಮತ್ತು ಅವು ಯಾವ್ಯಾವ ಒಂದು ಪರ್ಸನ್ಸ್ಗಳ ಜೊತೆಗೆ ಬಳಸಬೇಕಂತೇಳಿ ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ. ಅದೇ ಥರ ಕೊನೆಯ ರೂಲ್ಸ್ ನೋಡಿ. 5ನೇ ನಿಯಮ, ವಿ ಯೂಸ್ ING ಫಾರ್ಮ್ ಆಫ್ ವರ್ಬ್ಸ್ ಇನ್ ದಿಸ್ ಟೆನ್ಸ್.
ಈ ಕಾಲದಲ್ಲಿ ನಾವು ING ಕ್ರಿಯಾಪದಗಳನ್ನು ಬಳಸುತ್ತೇವೆ. ING ಕ್ರಿಯಾಪದಗಳು ಅಂದರೆ V1 ಫಾರ್ಮಿಗೆ ನಾವು ING ಹಚ್ಚೋದು. ಗೋ ಇದ್ದರೆ ಗೋಯಿಂಗ್, ರೈಟ್ ಇದ್ದರೆ ರೈಟಿಂಗ್, ಸಿಂಗ್ ಇದ್ದರೆ ಸಿಂಗಿಂಗ್, ಡಾನ್ಸ್ ಇದ್ದರೆ ಡಾನ್ಸಿಂಗ್. ಇಲ್ಲಿ ING ವರ್ಬ್ಗಳನ್ನು ಯೂಸ್ ಮಾಡ್ತೀವಿ. ING ಹಚ್ಚಬೇಕು. ಕ್ರಿಯಾಪದದ ಮೊದಲನೇ ರೂಪಕ್ಕೆ ING ಪ್ರತ್ಯಯವನ್ನು ಈ ಕಾಲದಲ್ಲಿ ಹಚ್ಚುತ್ತೇವೆ, ಬಳಸಬೇಕು. ವಿ ಶುಡ್ ಯೂಸ್ ING ವರ್ಬ್ಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ING ಕ್ರಿಯಾಪದಗಳನ್ನು ಯೂಸ್ ಮಾಡಬೇಕು. ಅಂದರೆ ಕ್ರಿಯಾಪದದ ಮೊದಲನೇ ರೂಪ V1 ಫಾರ್ಮಿಗೆ ING ಹಚ್ಚಿದ್ರೆ ಅವು ING ವರ್ಬ್ಸ್ಗಳಾಗ್ತವೆ. ING ವರ್ಬ್ಸ್ಗಳನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಉಪಯೋಗ ಮಾಡಬೇಕು. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ನಿಯಮಗಳು. ಈ 5 ನಿಯಮಗಳನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸಸ್ಗಳನ್ನು ನಾವು ಈಸಿಯಾಗಿ ರಚಿಸಬಹುದು. ಇನ್ನೊಂದು ಸಾರಿ ಸಿಂಪಲ್ಲಾಗಿ ಹೇಳಬೇಕಾದ್ರೆ ಆ್ಯಮ್ ಎಂಬ ಹೆಲ್ಪಿಂಗ್ ವರ್ಬು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಜೊತೆ ಯೂಸ್ ಮಾಡ್ತೀವಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಐ. ಅದೇ ಥರ ಈಸ್ ಎಂಬ ಹೆಲ್ಪಿಂಗ್ ವರ್ಬು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆ ಯೂಸ್ ಮಾಡ್ತೀವಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಹಿ, ಸಿ, ಇಟ್ಟು. ಅದೇ ಥರ ಆರ್ ಎಂಬ ಹೆಲ್ಪಿಂಗ್ ವರ್ಬು ಫಸ್ಟ್ ಪರ್ಸನ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಆ್ಯಂಡ್ ಥರ್ಡ್ ಪರ್ಸನ್ ಪ್ಲೂರಲ್ಗಳ ಜೊತೆಗೆ ಯೂಸ್ ಮಾಡ್ತೀವಿ. ಇಲ್ಲಿ ಫಸ್ಟ್ ಪರ್ಸನ್ ಪ್ಲೂರಲ್ ಅಂದರೆ ವಿ ಬರುತ್ತೆ, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ ಅಂದರೆ ಯು ಬರುತ್ತೆ, ಥರ್ಡ್ ಪರ್ಸನ್ ಪ್ಲೂರಲ್ ಅಂದರೆ ದೇ ಬರುತ್ತೆ. ಇವುದರಗಳ ಜೊತೆಗೆ ಆರ್ ಎಂಬ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ಅದೇ ಥರ ING ಕ್ರಿಯಾಪದಗಳನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಬಳಸಬೇಕು. ಈ 5 ನಿಯಮಗಳನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ನಿಮಗೆ ಈಸಿಯಾಗಿ ಈ ಟೆನ್ಸಲ್ಲಿ ಸೆಂಟೆನ್ಸಸ್ಗಳನ್ನು ರಚನೆ ಮಾಡಬಹುದು. ಈಗ ರೂಲ್ಸ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನೋಡ್ಕೊಂಡ್ರಿ. ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಟೇಬಲನ್ನು ಒಂದು ಸಾರಿ ನೋಡೋಣ, ನಿಮಗೆ ಇನ್ನೂ ಸರಳವಾಗಿ ಅರ್ಥ ಆಗುತ್ತದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೇನು ನೋಡಿದ್ರಿ, ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ರೂಲ್ಸ್ಗಳನ್ನು ನೋಡಿದ್ರಿ. ಇವಾಗ ಬನ್ನಿ ಇನ್ನೂ ಅರ್ಥಪೂರ್ಣವಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಅರ್ಥ ಮಾಡ್ಕೋಬೇಕಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಟೇಬಲನ್ನು ತೆಗೆದುಕೊಳ್ಳೋದು ತುಂಬ ಉಪಯುಕ್ತವಾಗಿದೆ. ಈ ಟೆನ್ಸ್ ಟೇಬಲ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಅರ್ಥ ಆಗುತ್ತೆ. ನೋಡಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಟೇಬಲ್ ನೋಡಿ. ನಿಮಗೆ ಪರ್ಸನ್ಸ್ ಬಗ್ಗೆ ರೂಲ್ಸಲ್ಲಿ ಹೇಳಿದ್ದೀನಿ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಸಿಂಗ್ಯುಲರ್, ಪ್ಲೂರಲ್ ಅಂತೇಳಿ. ಅದೆಲ್ಲ ಚೆನ್ನಾಗಿ ನಿಮಗೆ ಅರ್ಥ ಆಗಬೇಕಾದ್ರೆ ಈ ಟೆನ್ಸ್ ಟೇಬಲ್ನ ನೋಡಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಟೇಬಲ್. ಪರ್ಸನ್ಸ್ ಅಂದರೆ ಪುರುಷರುಗಳು, ಸಿಂಗ್ಯುಲರ್ ಅಂದರೆ ಏಕವಚನ, ಪ್ಲೂರಲ್ ಅಂದರೆ ಬಹುವಚನ. ಫಸ್ಟ್ ಪರ್ಸನ್ ಅಂದರೆ ಪ್ರಥಮ ಪುರುಷ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಯಾವ್ದು ಬರುತ್ತೆ? ಐ ಬರುತ್ತೆ. ಅದೇ ಥರ ಫಸ್ಟ್ ಪರ್ಸನ್ ಪ್ಲೂರಲ್ ಯಾವ್ದು ಬರುತ್ತೆ? ವಿ ಬರುತ್ತೆ. ಅದೇ ಥರ ಸೆಕೆಂಡ್ ಪರ್ಸನ್ ಅಂದರೆ ದ್ವಿತೀಯ ಪುರುಷ. ದ್ವಿತೀಯ ಪುರುಷ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಯಾವ್ದು ಬರುತ್ತೆ? ಯು ಬರುತ್ತೆ. ಅದೇ ಥರ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು ಬರುತ್ತೆ. ಅದೇ ಥರ ಸೆಕೆಂಡ್ ಪರ್ಸನ್ ಪ್ಲೂರಲ್ ಯು ಬರುತ್ತೆ. ಅದೇ ಥರ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಶಿ, ಇಟ್ ಬರುತ್ತೆ. ಅದೇ ಥರ ಥರ್ಡ್ ಪರ್ಸನ್ ಪ್ಲೂರಲ್ ದೇ ಬರುತ್ತೆ. ಇಷ್ಟು ಪರ್ಸನ್ಸ್ಗಳು ನಿಮಗೆ ಗುರ್ತಿದ್ರೆ ಈ ಟೆನ್ಸ್ ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತದೆ. ನೋಡಿ, ರೂಲ್ಸ್ ಪ್ರಕಾರ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಬಂದರೆ ಆ್ಯಮ್ ಎಂಬ ಹೆಲ್ಪಿಂಗ್ ವರ್ಬ್ ಬರಬೇಕಂದ್ರೆ ಇಲ್ಲಿ ಬಂದಿದೆ ನೋಡಿ, ಆ್ಯಮ್. ಐ ಆಮ್ ರೈಟಿಂಗ್. ING ಫಾರ್ಮ್. ಈ ಟೆನ್ಸಲ್ಲಿ ING ಫಾರ್ಮ್ ವರ್ಬೇ ಬರುತ್ತೆ. ಎಲ್ಲ ಪರ್ಸನ್ಸ್ಗಳ ಜೊತೆಗೆ ING ಫಾರ್ಮ್ ಆಫ್ ದಿ ವರ್ಬ್ನ ಯೂಸ್ ಮಾಡಬೇಕು. ಐ ಆಮ್ ರೈಟಿಂಗ್. ಇದು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಇದೆ ಐ, ಅದಕ್ಕೋಸ್ಕರ ಫಸ್ಟ್ ಪರ್ಸನ್ ಸಿಂಗ್ಯುಲರಲ್ಲಿ ರೂಲ್ಸ್ ಪ್ರಕಾರ ಆ್ಯಮ್ ಎಂಬ ಹೆಲ್ಪಿಂಗ್ ವರ್ಬ್ ಬರಬೇಕು. ಇಲ್ಲಿ ಬಂದಿದೆ ಐ ಆಮ್ ರೈಟಿಂಗ್. ಅದೇ ಥರ ಫಸ್ಟ್ ಪರ್ಸನ್ ಪ್ಲೂರಲಲ್ಲಿ ವಿ ಇರುತ್ತೆ. ಫಸ್ಟ್ ಪರ್ಸನ್ ಪ್ಲೂರಲ್ಲು, ಅದರ ಜೊತೆಗೆ ಆರ್ ಎಂಬ ಹೆಲ್ಪಿಂಗ್ ವರ್ಬ್ ಬರುತ್ತೆ ಅಂತೇಳಿ ಹೇಳಿದ್ದೆ ರೂಲ್ಸಲ್ಲಿ. ಇಲ್ಲಿ ಬಂದಿದೆ ನೋಡಿ, ವಿ ಆರ್ ರೈಟಿಂಗ್. ಅದೇ ಥರ ನೋಡಿ, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡು ಯು ಆಗಿರುತ್ತೆ. ಯು ಅಂದರೆ ನೀನು, ಪ್ಲೂರಲಲ್ಲಿ ಬಂದರೆ ನೀವು ಆಗುತ್ತೆ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರಲ್ಲಿ ಯು ಬರುತ್ತೆ, ಇದ್ರ ಜೊತೆಗೆ ಹೆಲ್ಪಿಂಗ್ ವರ್ಬು ಆರ್ ಬರುತ್ತೆ. ಯು ಆರ್ ರೈಟಿಂಗ್. ಅದೇ ಥರ ಸೆಕೆಂಡ್ ಪರ್ಸನ್ ಪ್ಲೂರಲ್ಲು ಯು ಆಗುತ್ತೆ, ಯು ಆರ್ ರೈಟಿಂಗ್. ಅದೇ ಥರ ಥರ್ಡ್ ಪರ್ಸನ್ ಸಿಂಗ್ಯುಲರು ಹಿ, ಸಿ, ಇಟ್ ಆಗುತ್ತೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಹೆಲ್ಪಿಂಗ್ ವರ್ಬ್ ಈಸ್ ಯೂಸ್ ಮಾಡಬೇಕಂತೇಳಿ ಇಲ್ಲಿ ಬಂದಿದೆ ನೋಡಿ, ಹಿ ಈಸ್ ರೈಟಿಂಗ್, ಸಿ ಈಸ್ ರೈಟಿಂಗ್, ಇಟ್ ಈಸ್ ರೈಟಿಂಗ್. ಅದೇ ಥರ ಥರ್ಡ್ ಪರ್ಸನ್ ಪ್ಲೂರಲ್ ದೇ ಆಗುತ್ತೆ. ದೇ ಜೊತೆಗೆ
ಯಾವಾಗಲೂ ಥರ್ಡ್ ಪರ್ಸನ್ ಪ್ಲೂರಲ್ ಜೊತೆಗೆ ಆರ್ ಎಂಬ ಹೆಲ್ಪಿಂಗ್ ವರ್ಬ್ ಬರುತ್ತೆ ಅಂತ ಹೇಳಿದೆ ರೂಲ್ಸಲ್ಲಿ. ಇಲ್ಲಿ ಬಂದಿದೆ ನೋಡಿ, ದೇ ಆರ್ ರೈಟಿಂಗ್. ನೋಡಿ ಇಲ್ಲೆಲ್ಲ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ, ಫಸ್ಟ್ ಪರ್ಸನ್ ಪ್ಲೂರಲ್ ವಿ. ಅದೇ ಥರ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು, ಸೆಕೆಂಡ್ ಪರ್ಸನ್ ಪ್ಲೂರಲ್ ಯು. ಅದೇ ಥರ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಸಿ, ಇಟ್. ಅದೇ ಥರ ಥರ್ಡ್ ಪರ್ಸನ್ ಪ್ಲೂರಲ್ ದೇ. ಇಷ್ಟು ಪರ್ಸನ್ಸ್ಗಳು. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಬಂದರೆ ಆ್ಯಮ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಫಸ್ಟ್ ಪರ್ಸನ್ ಪ್ಲೂರಲ್ ಬಂದರೆ ವಿ ಆರ್ ಎಂಬ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಅದೇ ಥರ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ಗಳ ಜೊತೆಗೆ ಆರ್ ಎಂಬ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಅದೇ ಥರ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಈಸ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಅದೇ ಥರ ಥರ್ಡ್ ಪರ್ಸನ್ ಪ್ಲೂರಲ್ ಬಂದಾಗ ಆರ್ ಎಂಬ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ಈ ಥರ ಎಲ್ಲ ಯೂಸ್ ಮಾಡಿ ಮುಂದೆ ಹೆಲ್ಪಿಂಗ್ ವರ್ಬ್ ನಂತರ ಬರುವ ಮೇನ್ ವರ್ಬು ಐ ಎನ್ ಜಿ ಫಾರ್ಮಲ್ಲಿ ಇರಬೇಕು. ನೋಡಿ ಕಂಟಿನ್ಯೂಸ್ ಟೆನ್ಸ್ ಬಂದು ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಐ ಎನ್ ಜಿ ವರ್ಬ್ಗಳನ್ನೇ ಯೂಸ್ ಮಾಡ್ತೀವಿ. ನೋಡಿ ಎಲ್ಲ ಕಡೆ ರೈಟಿಂಗ್ 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 ಆಗಿದೆ. ಅಲ್ಲಿ ಗೋ ಇದ್ದರೆ ಐ ಆಮ್ ಗೋಯಿಂಗ್, ವಿ ಆರ್ ಗೋಯಿಂಗ್, ಯು ಆರ್ ಗೋಯಿಂಗ್, ಯು ಆರ್ ಗೋಯಿಂಗ್ ಈ ಥರ ಆಗ್ತಿತ್ತು. ಅದೇ ಥರ ಇಲ್ಲಿ ಬೇರೆ ವರ್ಬ್ಗಳನ್ನು ನಾವು ಐ ಎನ್ ಜಿ ವರ್ಬ್ಗಳನ್ನೇ ಯೂಸ್ ಮಾಡ್ಬೋದು. ಬ್ರಿಂಗ್ ಇದ್ದರೆ ಬ್ರಿಂಗಿಂಗು, ಸಿಂಗ್ ಇದ್ದರೆ ಸಿಂಗಿಂಗು, ಡಾನ್ಸ್ ಇದ್ದರೆ ಡ್ಯಾನ್ಸಿಂಗು, ಪ್ಲೇ ಇದ್ದರೆ ಪ್ಲೇಯಿಂಗು. ಈ ಥರ ಎಷ್ಟು ಬೇಕಾದರೂ ವಾಕ್ಯಗಳನ್ನು ನಾವು ರಚನೆ ಮಾಡ್ಕೋಬೋದು. ನೋಡಿ ಐ ಆಮ್ ರೈಟಿಂಗ್, ವಿ ಆರ್ ರೈಟಿಂಗ್, ಯು ಆರ್ ರೈಟಿಂಗ್, ಯು ಆರ್ ರೈಟಿಂಗ್, ಹಿ ಈಸ್ ರೈಟಿಂಗ್, ಶಿ ಈಸ್ ರೈಟಿಂಗ್, ಇಟ್ ಈಸ್ ರೈಟಿಂಗ್, ದೇ ಆರ್ ರೈಟಿಂಗ್. ಇಲ್ಲಿ ನಾವು ಏನಿಲ್ಲ ವರ್ಬ್ಗಳನ್ನು ಚೇಂಜ್ ಮಾಡಿಕೊಂಡ್ರೆ ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ಫ್ರೇಮ್ ಮಾಡ್ಬೋದು. ಇಲ್ಲಿ ಐ ಆಮ್ ಸಿಂಗಿಂಗ್, ವಿ ಆರ್ ಸಿಂಗಿಂಗ್, ಯು ಆರ್ ಸಿಂಗಿಂಗ್, ಯು ಆರ್ ಸಿಂಗಿಂಗ್, ಹಿ ಈಸ್ ಸಿಂಗಿಂಗ್, ಸಿ ಈಸ್ ಸಿಂಗಿಂಗ್, ಇಟ್ ಈಸ್ ಸಿಂಗಿಂಗ್, ದೇ ಆರ್ ಸಿಂಗಿಂಗ್. ಇಲ್ಲಿ ಮತ್ತೆ ಬೇರೆ ವರ್ಬ್ ಹಾಕಿದ್ರೆ ಬೇರೆ ಸೆಂಟೆನ್ಸ್ ಆಗುತ್ತೆ. ಈಗ ಈಟ್ ಇದ್ದಿತ್ತಂದರೆ ಐ ಆಮ್ ಈಟಿಂಗ್, ವಿ ಆರ್ ಈಟಿಂಗ್, ಯು ಆರ್ ಈಟಿಂಗ್, ಯು ಆರ್ ಈಟಿಂಗ್, ಹಿ ಈಸ್ ಈಟಿಂಗ್, ಸಿ ಈಸ್ ಈಟಿಂಗ್, ಇಟ್ ಈಸ್ ಈಟಿಂಗ್, ದೇ ಆರ್ ಈಟಿಂಗ್. ಈ ಥರ ಎಷ್ಟು ಬೇಕಾದರೂ ಸೆಂಟೆನ್ಸ್ಗಳನ್ನು ಯೂಸ್ ಮಾಡ್ಕೋಬೋದು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ನಮಗೆ ಪರ್ಸನ್ಸ್ಗಳು ಗೊತ್ತಿರಬೇಕು. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಐ, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಯು, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಹಿ, ಸಿ, ಇಟ್. ಅದೇ ಥರ ಫಸ್ಟ್ ಪರ್ಸನ್ ಪ್ಲೂರಲ್ ಅಂದರೆ ವಿ, ಸೆಕೆಂಡ್ ಪರ್ಸನ್ ಪ್ಲೂರಲ್ ಅಂದರೆ ಯು, ಥರ್ಡ್ ಪರ್ಸನ್ ಪ್ಲೂರಲ್ ಅಂದರೆ ದೇ. ಇಷ್ಟು ಪರ್ಸನ್ಸ್ಗಳು ಗುರ್ತಿದ್ರೆ ಯಾವ್ಯಾವ ಪರ್ಸನ್ ಜೊತೆಗೆ ಯಾವ್ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡೋದು ಗುರ್ತಿರಬೇಕು. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಬಂದರೆ ಐ ಯೂಸ್ ಮಾಡಬೇಕು, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಬಂದರೆ ಯು ಯೂಸ್ ಮಾಡಬೇಕು, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದರೆ ಹಿ, ಸಿ, ಇಟ್ ಯೂಸ್ ಮಾಡಬೇಕು. ಅದೇ ಥರ ಫಸ್ಟ್ ಪರ್ಸನ್ ಪ್ಲೂರಲ್ ಬಂದರೆ ವಿ ಆರ್ ಯೂಸ್ ಮಾಡಬೇಕು, ಸೆಕೆಂಡ್ ಪರ್ಸನ್ ಪ್ಲೂರಲ್ ಬಂದರೆ ಆರ್ ಯೂಸ್ ಮಾಡಬೇಕು, ಥರ್ಡ್ ಪರ್ಸನ್ ಪ್ಲೂರಲ್ ಬಂದರೂ ಆರ್ ಎಂಬ ಹೆಲ್ಪಿಂಗ್ ವರ್ಬ್ನೇ ಯೂಸ್ ಮಾಡಬೇಕು. ನೋಡಿದ್ರಲ್ಲ, ಈ ಟೆನ್ಸ್ ಟೇಬಲ್ ಪ್ರಕಾರ ನಾವು ಈಸಿಯಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಇಡೀ ಟೆನ್ಸನ್ನು ಈ ಟೇಬಲಲ್ಲೇ ಸರಳವಾಗಿ ತಿಳ್ಕೊಬೋದು. ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೇನು, ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ರೂಲ್ಸ್ಗಳು ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಟೇಬಲ್ನ ತಿಳ್ಕೊಂಡ್ರಿ. ಹಾಗಾದರೆ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯಾವಾಗ ಬಳಸಬೇಕು? ವೆನ್ ಡು ವಿ ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್? ವೇರ್ ಶುಡ್ ವಿ ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್? ನಾವು ಎಲ್ಲಿ ಬಳಸಬೇಕು, ಯಾವ ಒಂದು ಸಂದರ್ಭದಲ್ಲಿ, ಇನ್ ವಿಚ್ ಕಾಂಟೆಕ್ಸ್ಟ್ ಶುಡ್ ವಿ ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್? ನಿರಂತರ ವರ್ತಮಾನ ಕಾಲವನ್ನು ಯಾವ ಸಂದರ್ಭದಲ್ಲಿ ಉಪಯೋಗ ಮಾಡಬೇಕು ಅಂತೇಳಿ ತಿಳಿದುಕೊಳ್ಳೋಣ ಬನ್ನಿ. ನಾವೆಲ್ಲ ಟೆನ್ಸ್ ಕಲ್ತಿರ್ತೀವಿ, ಬಟ್ ಅದರ ಯೂಸೇಜೇ ಗುರ್ತಿರಲ್ಲ. ಯಾವ ಒಂದು ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅಂತೇಳಿ ಗುರ್ತಿಲ್ಲ ಅಂದರೆ ನಮಗೆ ಬಳಸೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಎಲ್ಲಿ ಯಾವಾಗ ಬಳಸಬೇಕು ಅಂತ ನೋಡೋಣ ಬನ್ನಿ. ಯೂಸ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ನಿರಂತರ ವರ್ತಮಾನ ಕಾಲದ ಉಪಯೋಗ, ಇದು ಯಾವಾಗ ಬಳಸಬೇಕು ನೋಡಿ. ಫಸ್ಟ್ ಒಂದು ಕಾಂಟೆಕ್ಸ್ಟು, ಫಾರ್ ಆ್ಯನ್ ಆ್ಯಕ್ಷನ್ ಗೋಯಿಂಗ್ ಆನ್ ಎಟ್ ದಿ ಟೈಮ್ ಆಫ್ ಸ್ಪೀಕಿಂಗ್. ಈಗ ನಾವು ಮಾಡುತ್ತಿರುವ ಕ್ರಿಯೆಗಳು, ಈಗ ನಾವು ಏನಾದರೂ ಮಾತನಾಡುತ್ತಿದ್ದರೆ, ಕೆಲಸ ಮಾಡ್ತಿದ್ರೆ, ಈಗ ಪ್ರಚಲಿತವಾಗಿ ಈಗ ನಡೆಯುತ್ತಿರುವ ಕ್ರಿಯೆಗಳನ್ನು ಹೇಳುವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸಬೇಕು. ಇವಾಗ ನಾನು ಎಕ್ಸ್ಪ್ಲೇನ್ ಮಾಡತ್ತೀನಿ, ಈಗ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅಲ್ವಾ, ಅದಕ್ಕೋಸ್ಕರ ಐ ಆಮ್ ಎಕ್ಸ್ಪ್ಲೇನಿಂಗ್ ಅಂತೇಳಿ ಹೇಳ್ಬೇಕು. ಯಾಕಂದರೆ ಈಗ ನಡೆಯುತ್ತಿರುವ ಕ್ರಿಯೆಗಳು, ಎಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿ ನಡೆಯುತ್ತಿರುವ ಕ್ರಿಯೆಗಳನ್ನು ಹೇಳಲು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂಥೇಳಿ ಕರಿತೇವೆ. ಅಂದರೆ ಅದರಲ್ಲೇ ಇದೆ ನೋಡಿ, ಪ್ರೆಸೆಂಟ್ ಅಂದರೆ ಈಗ, ವರ್ತಮಾನ ಈಗ, ಕಂಟಿನ್ಯೂಸ್ ಅಂದರೆ ನಿರಂತರವಾಗಿ ನಡೆಯೋದು. ಈಗ ನಿರಂತರವಾಗಿ ನಡೆಯುತ್ತಿರುವ ಕೆಲಸಗಳನ್ನು ತಿಳಿಸಲು ಬಳಸಬೇಕು. ಒಂದನೇ ಯೂಸೇಜ್ ನಿಮಗೆ ಗುರ್ತಾಯಿತು ಅನ್ಕೋತೀನಿ ನಾನು. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಆ್ಯಕ್ಷನ್ ನಡೀತಾ ಇರಬೇಕು, ಆ ಟೈಮಲ್ಲಿ ಮಾತನಾಡಬೇಕು. ಇವಾಗ ನಾನು ಟೀಚ್ ಮಾಡ್ತಾ ಇದ್ದೀನಿ, ಐ ಆಮ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್ ಅಂತೇಳಿ ಹೇಳ್ಬೋದು. ಐ ಆಮ್ ಟೀಚಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನೋಡಿ, ಇವಾಗನೇ ನಾನು ಕಲಿಸ್ತಾ ಇದ್ದೀನಿ, ಹಾಗೆ
ಕಂಟಿನ್ಯೂಸ್ ಟೆನ್ಸಲ್ಲಿ ಮಾತಾಡ್ತಾ ಇದ್ದೀನಿ. ದಿಸ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಅಂದರೆ ಈಗ ನಡೆಯುತ್ತಿರುವ ಕ್ರಿಯೆಗಳು. ಒಂದನೇ ಒಂದು ಯೂಸಲ್ಲಿ ಉಪಯೋಗ ಎಲ್ಲಿ ಮಾಡಬೇಕು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಫಾರ್ ಆ್ಯನ್ ಆ್ಯಕ್ಷನ್ ಗೋಯಿಂಗ್ ಆನ್ ಎಟ್ ದಿ ಟೈಮ್ ಆಫ್ ಸ್ಪೀಕಿಂಗ್. ಈಗ ಮಾತನಾಡುವಾಗ, ಈಗ ನಡೆಯುತ್ತಿರುವ ಕ್ರಿಯೆ, ಸದ್ಯ ನಡೆಯುತ್ತಿರುವ ಕ್ರಿಯೆಗಳನ್ನು ತಿಳಿಸಲು ಈ ಟೆನ್ಸನ್ನು ಬಳಸಬೇಕು. ಸೆಕೆಂಡ್ ಒಂದು ಕಾಂಟೆಕ್ಸ್ಟ್, ಇದ್ರ ಎಲ್ಲಿ ಯೂಸ್ ಮಾಡಬೇಕು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಫಾರ್ ಟೆಂಪರರಿ ಆ್ಯಕ್ಷನ್ಸ್. ತಾತ್ಕಾಲಿಕ ಕ್ರಿಯೆಗಳನ್ನು ತಿಳಿಸಲು, ತಾತ್ಕಾಲಿಕ ಕ್ರಿಯೆಗಳನ್ನು ಹೇಳಲು. ಅದು ಪರ್ಮನೆಂಟ್ ಆಗಿರೋದಿಲ್ಲ ಒಂದು ಕೆಲಸ, ಟೆಂಪರರಿ ಕೆಲಸ ಇರುತ್ತೆ ಅಲ್ಲ, ಅದನ್ನು ತಿಳಿಸಲು ನಾವು ಏನು ಯೂಸ್ ಮಾಡ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಟೆಂಪರರಿ ಆ್ಯಕ್ಷನ್ಸ್ಗಳನ್ನ ಹೇಳಬೇಕಾಗಿರುತ್ತೆ ಅಲ್ಲ, ಅವಾಗ ನೀವೆಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲೇ ಹೇಳಬೇಕು. ತಾತ್ಕಾಲಿಕ ಕ್ರಿಯೆಗಳು ತಿಳಿತಾ. ಐ ಆಮ್ ಗೋಯಿಂಗ್, ನಾನು ಹೋಗ್ತಾ ಇದ್ದೀನಿ, ಅದು ಟೆಂಪರರಿ ಆ್ಯಕ್ಷನ್, ಏನು ಕಂಟಿನ್ಯೂಸ್ ಹೋಗ್ತಾ ಇರೋದಿಲ್ಲ. ಈ ಥರ ಟೆಂಪರರಿ ಆ್ಯಕ್ಷನ್ಸ್. ಐ ಆಮ್ ಎಕ್ಸ್ಪ್ಲೇನಿಂಗ್ ಅಂದರೆ ಇದು ಟೆಂಪರರಿ ಆ್ಯಕ್ಷನ್ ಇದೆ, ಕಂಟಿನ್ಯೂಸ್ ಆಗಿ ನಾವು ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀವಿ 24 hours. ಟೆಂಪರರಿ ಅಂದರೆ ತಾತ್ಕಾಲಿಕ ಕ್ರಿಯೆಗಳನ್ನು ತಿಳಿಸಲು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡಬೇಕು. ಅದೇ ಥರ ಥರ್ಡ್ ಒಂದು ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಎಲ್ಲಿ ಯೂಸ್ ಮಾಡಬೇಕಪ್ಪ ಅಂದರೆ ಫಾರ್ ಫ್ಯೂಚರ್ ಪ್ಲಾನ್ಡ್ ಆ್ಯಕ್ಷನ್ಸ್. ಫಾರ್ ಫ್ಯೂಚರ್ ಪ್ಲಾನ್ಡ್ ಆ್ಯಕ್ಷನ್ಸ್, ಭವಿಷ್ಯದಲ್ಲಿ ಒಂದು ಪ್ಲಾನ್ ಮಾಡಿಕೊಂಡಿರುವ ಕ್ರಿಯೆಗಳನ್ನು ತಿಳಿಸಲು ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಪ್ಲಾನ್ಡ್ ಆ್ಯಕ್ಷನ್, ಫ್ಯೂಚರ್, ಭವಿಷ್ಯದಲ್ಲಿ ಇದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಾನು ಭವಿಷ್ಯದಲ್ಲಿ ನಾನು ಯೂಟ್ಯೂಬರ್ ಆಗ್ಬೇಕು ಅಂದ್ಕೊಂಡಿದ್ದೀನಿ ಅಂತೇಳಿ ನಾನು ಪ್ಲಾನ್ ಮಾಡಿರ್ತೀನಲ್ಲ, ಆ ಥರ. ಐ ಆಮ್ ಗೋಯಿಂಗ್ ಟು ಬಿಕಮ್ ಆ್ಯನ್ ಯೂಟ್ಯೂಬರ್, ಈ ಥರ ಐ ಆಮ್ ಗೋಯಿಂಗ್ ಟು ಬಿಕಮ್ ಎ ಯೂಟ್ಯೂಬರ್. ಗೊತ್ತಾಯ್ತಲ್ವ? ಈ ಥರ ನಾನು ಪ್ಲಾನ್ ಮಾಡಿಕೊಂಡ್ರೆ ಆ್ಯಕ್ಷನ್. ನಾನು ನಾಳೆ ಗುಲ್ಬರ್ಗಕ್ಕೆ ಹೋಗ್ಬೇಕಂತೇಳಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ, ಅವಾಗ ಏನು ಹೇಳಬೇಕು, ಐ ಆಮ್ ಗೋಯಿಂಗ್ ಟು ಕಲಬುರ್ಗಿ ಟುಮಾರೋ. ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ, ನಾಳೆ ಒಂದು ಬೈಕನ್ನ ಖರೀದಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅವಾಗ ಏನು ಹೇಳಬೇಕು, ಐ ಆಮ್ ಗೋಯಿಂಗ್ ಟು ಬೈ ಎ ನ್ಯೂ ಬೈಕ್. ಪ್ಲಾನ್ ಮಾಡ್ಕೊಂಡಿರೋ ಆ್ಯಕ್ಷನ್ಸ್. ನಾಳೆ ನಾನು ಯಾವುದೋ ಒಂದು ಮದುವೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಇದು ಪ್ಲಾನ್. ಐ ಆಮ್ ಗೋಯಿಂಗ್ ಟು ಮ್ಯಾರೇಜ್ ಟುಮಾರೋ. ಈ ಥರ ಪ್ಲಾನ್, ಫ್ಯೂಚರ್, ಮುಂದೆ ಭವಿಷ್ಯದಲ್ಲಿ ಪ್ಲಾನ್ ಮಾಡಿಕೊಂಡಿರುವ ಆ್ಯಕ್ಷನ್ಸ್ಗಳನ್ನು ಹೇಳಲು ಕೂಡ ನಾವು ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸಬೇಕು. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೇನು, ಅದರಲ್ಲಿ ರೂಲ್ಸ್ಗಳು ಯಾವ್ಯಾವ ಒಂದು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು ಆ ರೂಲ್ಸ್ಗಳನ್ನು ತಿಳ್ಕೊಂಡ್ರಿ. ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಟೇಬಲ್ನ ತಿಳ್ಕೊಂಡ್ರಿ. ಯಾವ ಪರ್ಸನ್ಸ್ ಜೊತೆಗೆ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು ಮತ್ತು ಮೇನ್ ವರ್ಬ್ ಯಾವ್ದು ಯೂಸ್ ಮಾಡಬೇಕಂತೇಳಿ ಈ ಟೆನ್ಸ್ ನೋಡಿದರೆ ನಿಮ್ಗೆ ಗೊತ್ತಾಗಬೇಕು. ಫಸ್ಟ್ ಪರ್ಸನ್ಗೆ ಯಾವ ಹೆಲ್ಪಿಂಗ್ ವರ್ಬು, ಸೆಕೆಂಡ್ ಪರ್ಸನ್ಗೆ ಯಾವ ಹೆಲ್ಪಿಂಗ್ ವರ್ಬು, ಥರ್ಡ್ ಪರ್ಸನ್ಗೆ ಯಾವ ಹೆಲ್ಪಿಂಗ್ ವರ್ಬು ಯೂಸ್ ಮಾಡಬೇಕಂತೇಳಿ ಟೇಬಲ್ ಮುಖಾಂತರ ತಿಳ್ಕೊಂಡ್ರೆ, ಅದೇ ಥರ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯಾವ ಒಂದು ಸಂದರ್ಭದಲ್ಲಿ ನಾವು ಯೂಸ್ ಮಾಡಬೇಕು, ನಾವು ಬರೆಯುವಾಗ, ಮಾತನಾಡುವಾಗ, ವೆನ್ ಯು ಆರ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್, ಇನ್ ವಾಟ್ ಟೈಮ್ ಶುಡ್ ವಿ ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕೂಡ ನೀವು ತಿಳ್ಕೊಂಡ್ರಿ. ಈ ಒಂದು ಸಂದರ್ಭಗಳಲ್ಲಿ ನೀವು ಅಂದರೆ ಆ್ಯನ್ ಆ್ಯಕ್ಷನ್ ಗೋಯಿಂಗ್ ಆನ್ ಎಟ್ ದಿ ಟೈಮ್ ಆಫ್ ಸ್ಪೀಕಿಂಗ್ ಮತ್ತು ಟೆಂಪರರಿ ಆ್ಯಕ್ಷನ್ಸ್ಗಳನ್ನು ಹೇಳಲು, ಫ್ಯೂಚರ್ ಪ್ಲಾನ್ ಆ್ಯಕ್ಟಿವಿಟೀಸ್ಗಳನ್ನು ಹೇಳಲು, ಆ್ಯಕ್ಷನ್ಸ್ಗಳನ್ನು ಹೇಳಲು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಬಳಸಬೇಕು. ಅದೇ ಥರ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ ಬನ್ನಿ. ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಮತ್ತು WH ಸೆಂಟೆನ್ಸಸ್ಸಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯಾವ ರೀತಿಯಾಗಿ ಬಳಸುತ್ತೇವೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಇವಾಗ ಕೆಲವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗಳನ್ನು ಪಾಸಿಟಿವ್ ಸೆಂಟೆನ್ಸು, ನೆಗೆಟಿವ್ ಸೆಂಟೆನ್ಸು, ಇಂಟ್ರಗೇಟಿವ್ ಸೆಂಟೆನ್ಸು ಮತ್ತು WH ಸೆಂಟೆನ್ಸಸ್ಸಲ್ಲಿ ಯಾವ ರೀತಿಯಾಗಿ ಫ್ರೇಮ್ ಮಾಡಬೇಕು ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ತೆಗೆದುಕೊಳ್ಳೋಣ ಬನ್ನಿ. ಪಾಸಿಟಿವ್ ಸೆಂಟೆನ್ಸ್ ನೋಡಿ, ಐ ಆಮ್ ಸಿಂಗಿಂಗ್. ಇದನ್ನು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಅಂದರೆ ಕೇವಲ ನಾಟ್ ಹಾಕಬೇಕು ಹೆಲ್ಪಿಂಗ್ ವರ್ಬ್ ನಂತರ. ಐ ಆಮ್ ನಾಟ್ ಸಿಂಗಿಂಗ್. ಅದೇ ಥರ ಇಂಟ್ರಗೇಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಫಸ್ಟಿಗೆ ತರಬೇಕು. ಆ್ಯಮ್ ಐ ಸಿಂಗಿಂಗ್. ಅದನ್ನೇ WH ಮಾಡಬೇಕಾದ್ರೆ ಇಂಟ್ರಗೇಟಿವ್ ಸೆಂಟೆನ್ಸ್ಗಿಂತ ಮುಂಚೆ WH ವರ್ಡ್ ಹಾಕಿದ್ರೆ ಅದು WH ಸೆಂಟೆನ್ಸಸ್ ಆಗುತ್ತೆ. ಹೌ ಆ್ಯಮ್ ಐ ಸಿಂಗಿಂಗ್. ನೋಡಿ, ಐ ಆಮ್ ಸಿಂಗಿಂಗ್, ಐ ಆಮ್ ನಾಟ್ ಸಿಂಗಿಂಗ್, ಆ್ಯಮ್ ಐ ಸಿಂಗಿಂಗ್, ಹೌ ಆ್ಯಮ್ ಐ ಸಿಂಗಿಂಗ್. ಈ ರೀತಿಯಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಮತ್ತು WH ಸೆಂಟೆನ್ಸಸ್ನ ಫ್ರೇಮ್ ಮಾಡ್ಬೋದು. ಐ ಆಮ್ ಸಿಂಗಿಂಗ್ ಅಂದರೆ ನಾನು ಈಗ ಹಾಡುತ್ತಿದ್ದೇನೆ. ಐ ಆಮ್ ನಾಟ್ ಸಿಂಗಿಂಗ್ ಅಂದರೆ ಅದರ ಉಲ್ಟಾ, ನೆಗೆಟಿವ್ ಅಂದರೆ ಉಲ್ಟಾ, ನಾನು ಈಗ ಹಾಡುತ್ತಿಲ್ಲ. ಇಂಟ್ರಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯ. ಆಮ್ ಐ ಸಿಂಗಿಂಗ್, ನಾನೀಗ ಹಾಡ್ತಾ ಇದ್ದೀನಾ?
ಅದೇ ಥರ WH ಸೆಂಟೆನ್ಸಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯ. ಹೇಗೆ ಹೌ ಆಮ್ ಐ ಸಿಂಗಿಂಗ್, ನಾನು ಹೇಗೆ ಆಡ್ತಾ ಇದ್ದೀನಿ. ಈ ಥರ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಪಾಸಿಟಿವ್ ನೆಗೆಟಿವ್ ಇಂಟ್ರಗೇಟಿವ್ ಸೆಂಟೆನ್ಸಸ್ಗಳನ್ನು ಫ್ರೇಮ್ ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲ್ ನೋಡಿ, ವಿ ಆರ್ ರೀಡಿಂಗ್, ನಾವು ಓದುತ್ತಿದ್ದೇವೆ. ನೆಗೆಟಿವ್, ವಿ ಆರ್ ನಾಟ್ ರೀಡಿಂಗ್, ನಾವು ಓದುತ್ತಾ ಇಲ್ಲ ಈಗ. ಆರ್ ವಿ ರೀಡಿಂಗ್, ನಾವು ಈಗ ಓದ್ತಾ ಇದ್ದೀವ. ವಾಟ್ ಆರ್ ವಿ ರೀಡಿಂಗ್, ನಾವು ಏನು ಓದುತ್ತಿದ್ದೇವೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಹಿ ಈಸ್ ಪ್ಲೇಯಿಂಗ್, ಅವನು ಆಡುತ್ತಿದ್ದಾನೆ. ಹಿ ಈಸ್ ನಾಟ್ ಪ್ಲೇಯಿಂಗ್, ಅವನು ಈಗ ಆಡುತ್ತಾ ಇಲ್ಲ. ಈಸ್ ಈ ಪ್ಲೇಯಿಂಗ್, ಅವನು ಈಗ ಆಡ್ತಾ ಇದ್ದಾನ. ವಾಟ್ ಈಸ್ ಈ ಪ್ಲೇಯಿಂಗ್, ಅವನು ಏನು ಆಡುತ್ತಾ ಇದ್ದಾನೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ, ಯು ಆರ್ ಗೋಯಿಂಗ್, ನೀನು ಹೋಗ್ತಾ ಇದ್ದೀಯಾ. ಯು ಆರ್ ನಾಟ್ ಗೋಯಿಂಗ್, ನೀನು ಈಗ ಹೋಗ್ತಾ ಇಲ್ಲ. ಆರ್ ಯು ಗೋಯಿಂಗ್, ನೀನು ಹೋಗ್ತಾ ಇದ್ದೀಯಾ ಈಗ. ವೇರ್ ಆರ್ ಯು ಗೋಯಿಂಗ್, ನೀನು ಈಗ ಎಲ್ಲಿಗೆ ಹೋಗ್ತಾ ಇದ್ದೀಯಾ. ಈ ಥರ ನಾವು ಎಷ್ಟು ಬೇಕಾದರೂ ಸೆಂಟೆನ್ಸಸ್ಗಳನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಫ್ರೇಮ್ ಮಾಡ್ಬೋದು. ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಇವೆಲ್ಲ ಈಗ ನಡೆಯುತ್ತಿರುವ ಕ್ರಿಯೆಗಳನ್ನು ಸೂಚಿಸುತ್ತವೆ. ಟೆಂಪರರಿ ಆ್ಯಕ್ಷನ್ಸ್ಗಳನ್ನು ಸೂಚಿಸುತ್ತವೆ ಅಥವಾ ಫ್ಯೂಚರ್ ಪ್ಲಾನ್ಡ್ ಆ್ಯಕ್ಷನ್ಸ್ಗಳನ್ನು ಸೂಚಿಸುತ್ತವೆ. ಎಷ್ಟು ಬೇಕಾದರೂ ನಾವು ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಸೆಂಟೆನ್ಸ್ನ ಯೂಸ್ ಮಾಡಬಹುದು. ಪಾಸಿಟಿವ್, ನೆಗೆಟಿವ್ ಮತ್ತು ಇಂಟ್ರಗೇಟಿವ್ ಸೆಂಟೆನ್ಸಸ್ಸಲ್ಲಿ. ಇನ್ನೊಂದೆರಡು ಎಕ್ಸಾಂಪಲ್ ಹೇಳಬೇಕಾದ್ರೆ, ದೇ ಆರ್ ಸಿಂಗಿಂಗ್, ಬೇಡ ಇನ್ನೊಂದು ತಗೊಳ್ಳಿ. ದೇ ಆರ್ ರನ್ನಿಂಗ್, ದೇ ಆರ್ ನಾಟ್ ರನ್ನಿಂಗ್, ಆರ್ ದೇ ರನ್ನಿಂಗ್, ಹೌ ಆರ್ ದೇ ರನ್ನಿಂಗ್. ಈ ಥರ ಎಷ್ಟು ಬೇಕಾದ್ರೆ ತಗೋಬೋದು. ದೇ ಆರ್ ಬೈಯಿಂಗ್, ದೇ ಆರ್ ನಾಟ್ ಬೈಯಿಂಗ್, ದೇ ಆರ್ ದೇ ಬೈಯಿಂಗ್, ಹೌ ದೇ ಆರ್ ಬೈಯಿಂಗ್ ಅಥವಾ ವಾಟ್ ದೇ ಆರ್ ಬೈಯಿಂಗ್. ಈ ಥರ ನಾವು ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸಸ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಫ್ರೇಮ್ ಮಾಡಬಹುದು. ಐ ಹೋಪ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೇನು, ಅದು ಎಲ್ಲಿ ಯೂಸ್ ಮಾಡಬೇಕು ಮತ್ತು ಅದರ ರೂಲ್ಸ್ಗಳನ್ನು, ಅದು ಹೇಗೆ ವಾಕ್ಯಗಳನ್ನು ಫ್ರೇಮ್ ಮಾಡಬೇಕು ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸಸ್ಸಲ್ಲಿ ಅಂತ ಇಂದಿನ ಕ್ಲಾಸ್ನಲ್ಲಿ ತಿಳಿದುಕೊಂಡ್ರಿ ಅಂತ ಅನ್ಕೋತೀನಿ. ಇಂದಿನ ಕ್ಲಾಸ್ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್.